ಎಣ್ಣೆ ಹಾಕಿದ್ದೀನಿ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫ್ರೂಟ್ಸ್ ಏನಾದರೂ ಇದ್ದರೆ ಕೇಳಿ ಫ್ರೆಂಡ್ಸ್. ನಾನು ಮಾರ್ನಿಂಗ್ ಪ್ಲೇನ್ ವಾಟರ್ ಕುಡಿಯೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇದು ಬಂದು ನೋಡ್ತಾ ಇರ್ಬೋದು ನಾನು ಇಲ್ಲಿ ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಊಟ ನೋಡ್ತಾ ಇದ್ದೀನಿ. ವೆಲ್ಕಮ್ ಟು ಶ್ವೇತಾ ಗ್ರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳಾದಮೇಲೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ ಫ್ರೆಂಡ್ಸ್. ಇನ್ಮೇಲೆ ಗ್ಯಾಪ್ ಆಗದಿರ ಡೈಲಿ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಯಾರಾದರೂ ಸಣ್ಣ ಆಗಬೇಕು ಅಂತಿದೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ದಿನದಲ್ಲಿ ಏನೇನು ತಿಂತೀನಿ ಮತ್ತು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನೋಡಿ ಯಾರಾದರೂ ಡಯಟ್ ಮಾಡ್ಕೊಳ್ಳೋರಿದೆ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ವೆಯ್ಟ್ ಲಾಸ್ ಅನ್ನೋದು ಕಷ್ಟನೇ ಅಲ್ಲ ಅಂತ ನಿಮಗೂ ಕೂಡ ಅನಿಸುತ್ತೆ. ನನ್ನನ್ನು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ಬೋದು. ಈಗ ನೈಟು ಡಿನ್ನರ್ಗೆ ನೋಡಿ ಫ್ರೆಂಡ್ಸ್, ನಾನು ಕ್ಯಾರೆಟು ಮತ್ತು ಬೀನ್ಸ್ ಪಲ್ಯನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ದೀನಿ. ಮತ್ತು ಮಕ್ಕಳಿಗೆ ಎಗ್ ರೈಸ್ ಬೇಕಂತೆ, ಎಗ್ ರೈಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ತಿಂದು ಕೂಡ ವೆಯ್ಟ್ನ ಲಾಸ್ ಮಾಡ್ಬೋದು ಫ್ರೆಂಡ್ಸ್. ಅದರಿಂದ ಏನು ನಮ್ಮ ವೆಯ್ಟ್ ಲಾಸ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಬನ್ನಿ ಹೇಗಿರುತ್ತೆ ಏನು ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಾ ಗ್ರಜ್ ವ್ಲಾಗ್ಸ್. ಫಸ್ಟು ನೋಡಿ ಫ್ರೆಂಡ್ಸ್, ನೀವು ಡಯಟ್ ಮಾಡಬೇಕಂದ್ರೆ ಫಸ್ಟು ಮೇನ್ ಕಂಟ್ರೋಲ್ ಮಾಡಬೇಕಾಗಿರೋದೆ ಆಯಿಲು. ನೋಡಿ ಫ್ರೆಂಡ್ಸ್, ನಾನು ಈಗ ಕ್ಯಾರೆಟ್ ಮತ್ತು ಬೀನ್ಸ್ ಪಲ್ಯಕ್ಕೆ ಎಷ್ಟು ಎಣ್ಣೆ ಹಾಕಿದ್ದೀನಿ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ನಾವು ಎಣ್ಣೆ ಚೆನ್ನಾಗಿ ತಿನ್ನಬೇಕು ಮತ್ತು ಕಾಫಿ ಟೀ ಕುಡಿಬೇಕು ಅಂದರೆ ಸಣ್ಣ ಆಗೋದು ಕಷ್ಟ ಆಗುತ್ತೆ ಫ್ರೆಂಡ್ಸ್. ಫಸ್ಟು ಕಾಫಿ ಟೀ ಮತ್ತು ಆಯಿಲ್ನ ನೀವು ಕಂಟ್ರೋಲ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಫ್ಯಾಟು ಕರಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನೈಟ್ ಡಿನ್ನರ್ಗೆ ಸೌತೆಕಾಯಿ ತೊಗೊಂಡಿದ್ದೀನಿ. ಮತ್ತು ಬೆಳಗ್ಗೆ ಮಾಡಿದ್ದು ಸ್ವಲ್ಪ ನುಗ್ಗೆಕಾಯಿ ಪಲ್ಯ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಕ್ಯಾರೆಟು ಬೀನ್ಸ್ ಪಲ್ಯ. ರೈಸ್ ನೋಡ್ತಾ ಇರ್ಬೋದು ನಾನು ಇಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಅಂತ. ಎಗ್ ರೈಸ್ ಮಾಡಿದ್ದೆ, ಅದನ್ನು ತೊಗೊಂಡಿದ್ದೀನಿ. ಇರುತ್ತೆ ಫ್ರೆಂಡ್ಸ್, ಬ್ಯಾಲೆನ್ಸ್ ಡಯಟ್ ಅಂದರೆ ಈ ಥರ ಬ್ಯಾಲೆನ್ಸ್ ಆಗಿ ನಾವು ಊಟನ ಮಾಡ್ಕೊಳ್ಬೇಕು. ಇದರಿಂದ ಯಾವುದೇ ಹಾನಿಕರ ಆಗಲ್ಲ. ಎಣ್ಣೆ ಕೂಡ ತೋರಿಸಿದ್ದೀನಿ ಫ್ರೆಂಡ್ಸ್, ನಾನು ಯಾವ ಥರ ಯೂಸ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಆಯಿಲ್ ಹಾಕಿದ್ದೀನಿ ಅಂತ ಆ ಥರನೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಊಟ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ಅಷ್ಟೇ ಊಟ ತಿನ್ಕೊಂಡು ಮತ್ತು ಈಗ ವಾಕಿಂಗ್ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ರಿ. ಮಧ್ಯಾಹ್ನ ಊಟ ಆದಾಗಿರ್ಬೋದು ಅಥವಾ ನೈಟ್ ಊಟ ಆಗಿದ್ದಾಗಿರ್ಬೋದು ಒಂದು 200 ಸ್ಟೆಪ್ಸ್ ಆದರೂ ವಾಕ್ ಮಾಡಿ ಫ್ರೆಂಡ್ಸ್. ಅದು ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಕೂಡ ಅದೇ ಥರನೇ ಮಾಡ್ಕೊಂಬಂದಿದ್ದು. ಈಗ ಒಂದು ಗ್ಲಾಸು ಬಿಸಿನೀರು ಕುಡಿತಾಯಿದ್ದೀನಿ. ಮಲಗೋಕ್ಕೆ ಮುಂಚೆ ಬಿಸಿನೀರು ಕುಡಿಬೋದು, ಇಲ್ಲಾಂದರೆ ಜೀರಾ ವಾಟ್ರ್ ಏನಾದರೂ ಬೆಳಗ್ಗೆ ಬಾಯ್ಲ್ ಮಾಡಿದಿರುತ್ತಲ್ವ ಕಾಯಿಸಿರೋದು, ಅದನ್ನೇ ಕೂಡ ಕುಡ್ಕೋಬೋದು. ಕುಡಿದ್ಬಿಟ್ಟು ಈಗ ಮಲಗ್ಬೋದು ಅಷ್ಟೇ ಫ್ರೆಂಡ್ಸ್. ಇವಾಗ ಎಲ್ಲರೂ ನಾವು ಮಲ್ಕೊತೀವಿ. ಬೆಳಗ್ಗೆಗೆ ಯಾವ ಥರ ಇರುತ್ತೆ ರೊಟೀನ್ ಏನು ಅಂತ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಫ್ರೆಂಡ್ಸ್ ಹೇಗಿರುತ್ತೆ ಏನು ಅಂತ. ಮಾರ್ನಿಂಗ್ ಸಿಗ್ತೀನಿ. ಈಗ ನೈಟು ಮಲ್ಗಕ್ಕೆ ಹೋದಾಗ ಅವರಪ್ಪ ಕತೆ ಹೇಳ್ತಾ ಇದ್ದಾರೆ. ಇಬ್ಬರು ಮಲ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವರಪ್ಪಗೆ ನಾಚಿಕೆ. ನಿತ್ಯವೂ ನನ್ನ ಪಾದ ಸೇವೆ ಮಾಡ್ತಾ ಇರ್ತೀಯಲ್ಲ, ಅತ್ತಿಗೆ ಪಾದಕ್ಕೆ ನಿತ್ಯವೂ ನಮಸ್ಕರಿಸ್ತಾ ಇರ್ತೀಯಲ್ಲ. ಹಾಯ್ ಫ್ರೆಂಡ್ಸ್, ಈಗ ಮಾರ್ನಿಂಗು 7 o'clock ಆಗಿದೆ. ಈಗ ಸ್ಕೂಲೆಲ್ಲ ಇಲ್ವಲ್ಲ, ಸ್ವಲ್ಪ ಲೇಟಾಗುತ್ತೆ ಎದ್ದೇಳೋದು. ಎದ್ದೇಳೋಣ ಸ್ವಲ್ಪ ನಿಧಾನಕ್ಕೆ ಅಂತ. ಬಟ್ ನಿಧಾನಕ್ಕೆ ಎದ್ದೇಳೋದು ನಂಗೆ ಇಷ್ಟ ಇಲ್ಲ, ಬಟ್ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ನೈಟ್ ಎಲ್ಲ ತುಂಬ ಸೆಕೆ ಇರುತ್ತಲ್ವ, ಅದಕ್ಕೋಸ್ಕರ ಮಾರ್ನಿಂಗ್ ಆದಮೇಲೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಹೋಗ್ಬಿಡ್ತಿರ್ತೀವಿ. ಈಗ ಬನ್ನಿ ಮಾರ್ನಿಂಗಿಂದ ನನ್ನ ರೊಟೀನ್ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಒಂದು ಗ್ಲಾಸು ಬಿಸಿನೀರಿಗೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಕರೆಂಟ್ ಸ್ಟವ್ ಮೇಲೆ ಜೀರಾ ವಾಟರ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಆದಷ್ಟು ಮಾರ್ನಿಂಗು ಪ್ಲೇನ್ ವಾಟರು ಕುಡಿಯೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಅದರಿಂದ ತುಂಬಾ ರಿಸಲ್ಟ್ ಇದೆ. ನೀವು ಎದ್ದ ತಕ್ಷಣ ಜೀರಾ ವಾಟರು ಅಥವಾ ಸೋಂಪು ಹಾಕಿ ನೀರು ಕುಡಿದ್ರೆ ಒಬ್ಬೊಬ್ರಿಗೆ ಅದು ಗ್ಯಾಸ್ಟ್ರಿಕ್ ಆಗ್ಬೋದು ಅಥವಾ ಹೊಟ್ಟೆ ಊದ್ಕೊಳ್ಳೋ ಥರ ಆಗ್ಬೋದು, ಆ ಥರ ಏನಾದರೂ ಆಗ್ಬೋದು. ಅದಕ್ಕೋಸ್ಕರ ಫಸ್ಟು ಎದ್ದ ತಕ್ಷಣ ಪ್ಲೇನ್ ವಾಟರ್ ಕುಡಿಯೋದು ಬೆಸ್ಟ್ ಅಂತ ಹೇಳ್ತೀನಿ. ಬನ್ನಿ ಇವತ್ತಿನ ದಿನ ನಾನು ಯಾವ ಥರ ಡಯಟ್ ಫುಡ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಮತ್ತು ಏನೇನು ತಿಂತೀನಿ. ಡಯಟ್ ಫುಡ್ ಅಂದಿದ ತಕ್ಷಣ ಚೆನ್ನಾಗಿರೋದಿಲ್ಲ ಅನ್ನೋದೆಲ್ಲ ತಪ್ಪು ಫ್ರೆಂಡ್ಸ್. ಡಯಟ್ ಫುಡ್ನು ಕೂಡ ನಾವು ಟೇಸ್ಟಿಯಾಗಿ ಸೂಪರಾಗಿ ಮಾಡ್ಕೊಂಡು ತಿನ್ಬೋದು. ಬನ್ನಿ ಯಾವ ಥರ ನಾನು ಇವತ್ತು ಪ್ರಿಪೇರ್ ಮಾಡ್ತೀನಿ. ಇವತ್ತು ನಾನ್ ವೆಜ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ನೋಡಿದ್ರಲ್ಲ, ನಾನು ನೈಟೇ ಅಪ್ಪಗೆ ಹೇಳಿದ್ದೆ ನಮಗೂ ತಗೊಂಬ ಅಂತ. ಅಪ್ಪ ಯಾಕಂದರೆ ಅವಳಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿದರು. ಅಲ್ಲಿ ಚೆನ್ನಾಗಿರುತ್ತಲ್ವ ನಾನ್ ವೆಜ್ಜಸ್ ಎಲ್ಲ, ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ದೆ ತೊಗೊಂಬರೋದಕ್ಕೆ. ಈಗ ಮಾರ್ನಿಂಗು 7:30 ಆಗಿದೆ.
ತೊಗೊಂಬಂದು ಕೊಟ್ಟಿದ್ದಾರೆ. ನಾನು ನೀರು ಕುಡಿದು ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕ್ಬೇಕಿನ್ನು. ಹಾಕಿದಾದಮೇಲೆ ಹೋಗಿ ಅಡುಗೆನ ಪ್ರಿಪೇರ್ ಮಾಡ್ತೀನಿ ಫ್ರೆಂಡ್ಸ್. ರೆಸಿಪಿ ಎಲ್ಲ ಶೇರ್ ಮಾಡೋದಿಲ್ಲ, ಬಟ್ ಏನೇನು ಅಡುಗೆ ಮಾಡ್ಕೊಳ್ತೀನಿ ಅಂತ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಿಸ್ ಮಾಡದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನೋಡಿ ಫ್ರೆಂಡ್ಸ್, ಇದು ನಂದು ಜೀರಾ ವಾಟರ್. ಇದು ಬಂದು ಈಗ 1 ಅವರ್ಗಿಂತ ಜಾಸ್ತಿನೇ ಆಗ್ಬಿಡ್ತು ಫ್ರೆಂಡ್ಸ್. ಇವತ್ತು ಸ್ವಲ್ಪ ಲೇಟ್ ಆಯಿತು. ಇವಾಗ ಕುಡಿತಾ ಇದ್ದೀನಿ ಜೀರಾ ವಾಟರು. ನೋಡಿ ಫ್ರೆಂಡ್ಸ್, ನಾನು ಈ ಥರ ಒಂದು ಬಾಟ್ಲ್ ಇಟ್ಕೊಂಡಿದ್ದೀನಿ. ಇದು 2 ಲೀಟರ್ ಬಾಟಲು, 2000 ml. ಈ ಥರ ಬಾಟ್ಲಲ್ಲಿ ನೀರು ತುಂಬಿಸಿಟ್ಕೊಂಬಿಟ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಒಂದು ದಿನದಲ್ಲಿ ಎಷ್ಟು ನೀರು ಕುಡಿತೀರಾ ಅಂತ ಅಂದ್ಬಿಟ್ಟು. ಈಗ ನಾನು ಊಟ ತಿನ್ನೋಷ್ಟರಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ನೀರು ಕುಡಿಯೋಕ್ಕಾಗುತ್ತೋ ನಾನು ಅಷ್ಟು ನೀರನ್ನ ಕುಡ್ಕೊಳ್ತೀನಿ. ಈ ಥರ ಒಂದು ಬಾಟ್ಲ್ ಇಟ್ಕೊಂಡ್ರೆ ನಿಮಗೆ, ಯಾಕಂದರೆ ನೀವು ಗ್ಲಾಸಲ್ಲಿ ಚೊಂಬಲ್ಲಿ ಕುಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ, ನಾನು ಜಾಸ್ತಿ ಕುಡ್ದಿದ್ದೀನಿ ಅಂತ ನಿಮಗೆ ಫೀಲ್ ಇರುತ್ತೆ. ಬಟ್ ನೀವು ಎಷ್ಟು ಕುಡ್ದಿದ್ದೀರೇನು ಅಂತ ಈ ಥರ ಬಾಟ್ಲಲ್ಲಿ ತುಂಬಿಟ್ಕೊಂಡಾಗ ನಿಮಗೆ ಚೆನ್ನಾಗಿ ಅದರ ಲೆಕ್ಕ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಯಾವಾಗಲೂ ಬಾಟ್ಲಲ್ಲಿ ಕುಡಿಯೋದಕ್ಕೆ ನಾನು ಸಜೆಷನ್ ಮಾಡ್ತೀನಿ. ಈಗ ಬನ್ನಿ, ನಾನು ಊಟ ತಿನ್ನೋದು 12 o'clockಗೆ ತಿಂತೀನಿ. ಅಷ್ಟರಲ್ಲಿ ನಾನು ಎಷ್ಟು ನೀರನ್ನ ಖಾಲಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ 12 o'clock ಆಗಿದೆ. ಈಗ ನಾನು ಊಟ ತಗೊಳ್ಳೋ ಟೈಮ್ ಕೂಡ ಆಗಿದೆ. ಬನ್ನಿ, ನಾನು ಊಟದಲ್ಲಿ ಏನೇನು ತಗೊಳ್ತೀನಿ, ಏನೇನಿರುತ್ತೆ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿದ್ರಲ್ಲ, ಹತ್ತತ್ರ 1 ಲೀಟ್ರ್ ನೀರನ್ನ ನಾನು ಖಾಲಿ ಮಾಡಿದ್ದೀನಿ ಆಲ್ರೆಡಿ. ಬೆಳಗ್ಗೆ 2 ಗ್ಲಾಸ್ ನೀರು ಕುಡಿದಿದ್ದಲ್ಲ, ಅದು ಬಿಟ್ಟು ಇದು ಕೋಲ್ಡ್ ವಾಟರ್, ಅಂದರೆ ಕೋಲ್ಡ್ ಅಲ್ಲ, ವಾಮ್ ವಾಟರ್ನ 1 ಲೀಟರಷ್ಟು ಕುಡಿದಿದ್ದೀನಿ. ಈಗ ಬನ್ನಿ, ಊಟಕ್ಕೆ ಏನೇನು ತಗೊಳ್ತೀನಿ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಊಟ. ನೋಡ್ತಾ ಇರ್ಬೋದು, ಬಿರಿಯಾನಿ ನಾನು ಕ್ವಾಂಟಿಟಿ ನೀವು ನೋಡ್ತಾ ಇರ್ಬೋದು ಎಷ್ಟು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಇದು ಬಂದು ಮಟನ್ ಕೈಮಾ ಮಾಡಿದ್ನಲ್ಲ, ಅದು 1 ಎಗ್ ತೊಗೊಂಡಿದ್ದೀನಿ. ಮತ್ತು ಇದು ಚಿಕನ್ ಫ್ರೈ 2 ಪೀಸ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಮಟನ್ ಸಾಂಬಾರಿದೆ, ಅದನ್ನು ಅಷ್ಟೇ 2 ಪೀಸ್ ತೊಗೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ. ಮತ್ತು ಸೌತೆಕಾಯಿನ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ ಊಟದ ಪ್ಲೇಟ್ ಅಂತಲೇ ಹೇಳ್ಬೋದು. ಇವತ್ತು ಚೆನ್ನಾಗಿ ನಾನ್ ವೆಜ್ ಅಂದಿದ್ದಿನ ನಮಗೆ ಪ್ರೋಟೀನು ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್. ವೆಜ್ ಆದರೆ ಸ್ವಲ್ಪ ಕಮ್ಮಿ ಪ್ರೋಟೀನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ನಂದು ಊಟದ ಪ್ಲೇಟ್ ಹೇಗಿದೆ ಅಂತ. ಡಯೆಟ್ ಮಾಡೋದಂತೂ ತುಂಬ ಅಂದರೆ ತುಂಬಾ ಈಸಿ ಫ್ರೆಂಡ್ಸ್. ಎಷ್ಟು ಈಸಿ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಡಯೆಟ್ ಅಂದರೆ ಏನು ತಿಂದೇ ಡಯೆಟ್ ಮಾಡೋದಲ್ಲ. ನೋಡಿ, ಇಷ್ಟು ತಿಂದು ಡಯೆಟ್ ಮಾಡೋದು, ಇಷ್ಟು ತಿನ್ನೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಮತ್ತು ನಾನು ಈವ್ನಿಂಗು ಸ್ನ್ಯಾಕ್ಸ್ ಅಂತ ಏನೂ ತಗೊಳ್ಳೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಇದೇ ಸಾಕಾಗಿರುತ್ತೆ ನನಗೆ. ಮತ್ತು ನೈಟ್ ಒಂದು 7 o'clock ಒಳಗಡೆನೇ ಊಟ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆವಾಗಲೂ ಊಟ ನಾನು ಇತ್ತೀಚೆಗೆ ಏನು ಮಾಡಿದ್ದೀನಿ ಅಂತಂದರೆ, ಒಂದೊಂದು ದಿನ ಸ್ಕಿಪ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಈಗ ನಾನ್ ವೆಜ್ ಎಲ್ಲ ತಿಂದರೆ ಹೊಟ್ಟೆ ಹಶ್ವಾಗೋದಿಲ್ಲ. ಪಲ್ಯ ಏನಾದರೂ ಮಾಡಿದರೆ ಅದನ್ನು ತೊಗೊಂಡು ಅದೇ ಸುಮ್ಮನೆ ಆಗಿಬಿಡ್ತೀನಿ. ಯಾಕಂದರೆ ನನ್ನ ವೇಟ್ ಕೂಡ ಈಗ ಸ್ಟಕ್ ಆಗಿದೆ, ಅದಕ್ಕೋಸ್ಕರ ಬೇರೆ 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 ಟ್ರೈ ಮಾಡ್ತಾ ಇರ್ತೀನಿ. ಈಗ ಸ್ಟಾರ್ಟಿಂಗಲ್ಲಿ ನೈಟ್ ಕೂಡ ನೀವು ತಿನ್ಬೋದು ಫ್ರೆಂಡ್ಸ್. 7 o'clock ಒಳಗಡೆ ನೀವು ಇದೇ ಥರ ಬ್ಯಾಲೆನ್ಸ್ ಡಯೆಟ್ನ ಊಟನ ತಿನ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ವೆಯ್ಟ್ನ ಲಾಸ್ ಮಾಡ್ಬೋದು ಅಂತಂದ್ಬಿಟ್ಟು. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಅದನ್ನು ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ನನಗೆ ಎಷ್ಟು ಗೊತ್ತೋ ಅಷ್ಟು. ನೋಡಿ ಫ್ರೆಂಡ್ಸ್, ಈಗ ಊಟ ಮುಗಿಸಿ ಆಮೇಲೆ ಸಿಗ್ತೀನಿ. ತಮ್ಮನೇಲಿ ಕೆನಕ್ಕೆ ಹಾಕ್ಲಿ. ಇವಾಗ ವಾಕಿಂಗ್ ಹೋಗಕ್ಕೆ ಬಂದವ್ರೆ ಗೈಸ್. 3 ಜನ ವಾಕಿಂಗ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬಂದು ನಂದು ಡಿನ್ನರ್ ಪ್ಲೇಟ್ ಆಗಿದೆ. ನೈಟು ಒಂದೇ ಒಂದು ಚಪಾತಿ ತೊಗೊಂಡಿದ್ದೀನಿ, ಅದು ಚಿಕ್ಕದು. 2 ಕೈಮಾ ಉಂಟೆ, 1 ಮೊಟ್ಟೆ, ಒಂದು ಸ್ವಲ್ಪ ಚಿಕನ್, ಮಟನ್ ಸಾರು, ಸೌತೆಕಾಯಿ ಫೈಬರ್ಗೆ ಇದಾಗಿರುತ್ತೆ ನಂದು ಡಿನ್ನರ್ ಪ್ಲೇಟ್. 7 o'clock ಒಳಗಡೆ ಊಟ ಮಾಡೋದಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ 7:30 ಒಳಗಡೆ ಆದರೂ ಊಟ ಮಾಡಿ. ನೋಡಿದ್ರಲ್ವ ಫ್ರೆಂಡ್ಸ್, ಯಾವ ಥರ ಡಯೆಟ್ನ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ನಾನು ಬಾಯಿ ಸ್ವಲ್ಪ ಎಳ್ಳಡಿಕೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಕೆಂಪಗಿದೆ, ಅದನ್ನು ಯಾರು ನೋಡಬೇಡಿ.
ಆಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಡಯೆಟ್ನ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಈ ಥರ ಬ್ಯಾಲೆನ್ಸ್ ಡಯೆಟ್ನ ತಿನ್ಕೊಳ್ಬೇಕು ಅಷ್ಟೇ ಡಯೆಟ್ಟು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಡಯೆಟ್ ಮಾಡೋದು ಕೂಡ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಡಯೆಟ್ ಮಾಡೋರು ನಾವು ಸಣ್ಣ ಆಗಿಲ್ಲ ಅಂತ ದಯವಿಟ್ಟು ಓಪ್ಸ್ನ ಕಳ್ಕೊಬೇಡಿ ಫ್ರೆಂಡ್ಸ್. ಟ್ರೈ ಮಾಡಿ, ನಿಜ ನಮ್ಮ ಕೈಲಾಗಿಲ್ಲ ಅಂದರೆ ಬೇರೆಯವ್ರ ಕೈಲಾಗುತ್ತಾ? ಫಸ್ಟು ನಾವು ಟ್ರೈ ಮಾಡಬೇಕು, ನಮ್ಮ ಕೈಲಿ ಹಾಗೆ ಆಗುತ್ತೆ ಅನ್ನೋ ಒಂದು ಛಲನ ಇಟ್ಕೊಳ್ಳಿ. ನಿಜವಾಗ್ಲೂ ಲೈಫಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಆವಾಗ ಅಂತ ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಡೌಟ್ಸ್ ಏನಾದರೂ ಇದ್ದರೆ ಕೇಳಿ ಫ್ರೆಂಡ್ಸ್. ನನಗೆ ತಿಳಿದಿರೋಷ್ಟರಲ್ಲಿ ನಾನು ನಿಮಗೆ ಕೂಡ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಮನೆ ಊಟದಿಂದನೇ ಸಣ್ಣ ಆಗ್ಬೋದು ಅಂದರೆ ಯಾಕೆ ಫ್ರೆಂಡ್ಸ್ ನಾವು ಬೇರೆ ಯಾವುದೋ ಕಾಸ್ಟ್ಲಿ ಐಟಮ್ಸ್ ಎಲ್ಲ ತೊಗೊಂಡು ಕುಡಿಯೋದಾಗಿರ್ಬೋದು ಎಲ್ಲನೂ ಮಾಡಬೇಕು ಅಂತ ನನಗಂತೂ ಗೊತ್ತಿಲ್ಲ. ಆದಷ್ಟು ಮನೆಯಲ್ಲೇ ಹೆಲ್ದಿಯಾಗಿ ತಿನ್ನಿ ಮತ್ತು ಈ ಥರ ಬ್ಯಾಲೆನ್ಸ್ ಡಯೆಟ್ನ ಮಾಡಿ ಅಂತ ಹೇಳ್ತಾ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಊಟ ಆದಮೇಲೆ ವಾಕಿಂಗ್ ಮಾಡೋದನ್ನು ಮರಿಬೇಡಿ.